ನಮಸ್ಕಾರ ಅಭ್ಯರ್ಥಿಗಳೇ. ಕೆಇ ಕರ್ನಾಟಕ ವತಿಯಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಅಪ್ಲಿಕೇಶನ್ಸ್ಗಳನ್ನು ಈಗಾಗಲೇ ಆರಂಭವಾಗಿದೆ. ಅಭ್ಯರ್ಥಿಗಳು ಎಲ್ಲರೂ ಅಪ್ಲಿಕೇಶನ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಆದರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ತಾತ್ಕಾಲಿಕ ಒಂದು ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಕೆಸೆಟ್ ಪರೀಕ್ಷೆದು. ಈ ಒಂದು ಪಟ್ಟಿಯ ಪ್ರಕಾರ ಏನಂದರೆ ಕೊನೆಯ ದಿನಾಂಕ ಏನಿರುತ್ತೆ. ಸೊ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಏನಿರುತ್ತೆ ಅಂತ. ಸೊ ಕೊನೆಯ ದಿನಾಂಕ ಇಲ್ಲಿ ನೋಡ್ಬೋದು 22/8/2024 ಅಂದರೆ ಆಗಸ್ಟ್ 22ನೇ ತಾರೀಕು ತನಕ ಈ ಒಂದು ಕೊನೆಯ ದಿನಾಂಕ ಇರುತ್ತೆ. ಅದರ ಜೊತೆಗೆ 4 ದಿನ ನಿಮಗೆ ಏನಂದರೆ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ 4 ದಿನ ಏನಂದರೆ ಪಾವತಿಸಲು. ಓಕೆ, 6ನೇ ತಾರೀಕು 26/8/2024 ಅಂದರೆ ಆಗಸ್ಟ್ 26 ತನಕ ನೀವು ಪೇಮೆಂಟನ್ನು ಮಾಡಲಿಕ್ಕೆ ಹೋಗಿ ಚಾನಲನ್ನು ತುಂಬಲಿಕ್ಕೆ 26ನೇ ತಾರೀಕು ತನಕ ಇರುತ್ತೆ. ಆದರೆ ಇದೇ ತಿಂಗಳು 22ನೇ ತಾರೀಕಿಗೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಅದರೊಳಗಡೆ ಅಭ್ಯರ್ಥಿಗಳು ಎಲ್ಲರೂ ಏನು ಮಾಡಿರ್ಬೇಕಂದ್ರೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಬೇಕು. ಇದು ಕೊನೆಯ ದಿನಾಂಕದ ಬಗ್ಗೆ ಕೇಳ್ತಾರಂಥ ಅಭ್ಯರ್ಥಿಗಳು. ಆದರೆ ಇನ್ ಕೇಸ್ ಆಫ್ ಲೇಟಾಗಿ ಆರಂಭವಾಗಿರೋದ್ರಿಂದ, ಯಾಕಂದರೆ ನಮ್ಮ ಮಿಡ್ಲಲ್ಲಿ ಗ್ಯಾಪ್ ಆಗಿತ್ತು. ಸೊ ಆ ಒಂದು ಗ್ಯಾಪ್ನೆಸ್ಗಳನ್ನು ಫಿಲ್ ಮಾಡಲಿಕ್ಕೆ ಏನಾದರೂ ಇದರಲ್ಲಿ 22ನೇ ತಾರೀಕಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ ಕೇಸ್ ಆಫ್ ಸಫಿಷಿಯೆಂಟ್ ಆಫ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದರೆ ಯಾವುದೇ ಥರಂಥ ಅಬ್ಜೆಕ್ಷನ್ಗಳು ಇಲ್ಲ ಅಂತಂದರೆ 22ನೇ ತಾರೀಕಿಗೆ ಕ್ಲೋಸ್ ಮಾಡ್ಬೋದು. ಇಲ್ಲಪ್ಪ ಇನ್ನೂ ಅಪ್ಲಿಕೇಶನ್ ರಿಮೇನಿಂಗ್ ಅಭ್ಯರ್ಥಿಗಳು ಇದ್ದರು, ಆದರೆ ಲೇಟಾಗಿ ನೀವು ಆರಂಭ ಮಾಡಿದಿರಿ ಅಂತ ಏನಾದರೂ ಅಬ್ಜೆಕ್ಷನ್ ಬಂದರೆ ಸೊ ಅವಾಗೇನಾಗ್ಬೋದು ಅಂತಂದರೆ ಆ ಒಂದು ಡೇಟ್ಗಳನ್ನು ಇಲ್ಲಿ ಮೋಡಿಫೈ ಅಂದರೆ 22 ಇದ್ದಿದ್ದನ್ನು ಇನ್ನೊಂದು 3-4 ದಿನ ಎಕ್ಸ್ಟೆನ್ಷನ್ ಮಾಡ್ಬೋದು. ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಟೋಟಲಾಗಿ ಹೇಳೋದಾದರೆ ಆ್ಯಸ್ ಪರ್ ಈ ಒಂದು ನೋಟಿಫಿಕೇಷನ್ ಪ್ರಕಾರ 22ನೇ ತಾರೀಕಿಗೆ ಕೊನೆಯ ದಿನಾಂಕ ಇದೆ.